ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಲ್ಲ ಲೆಟರು ಬರ್ದಾಯ್ತು, ಈಗ ಅದನ್ನ ಪೋಸ್ಟ್ ಮಾಡಿದ್ರೆ ಅಷ್ಟೇ. ಸೀತಾ, ನಿಮ್ಮಮ್ಮಂದು ನೆನ್ನೆಯಿಂದ ಒಂದೇ ಸಮ ಅಲಾರಾಮ್ ಅಮ್ಮ. ಬೆಳಿಗ್ಗೆ ಮಗುನ ಸ್ಕೂಲಿಗೆ ಬಿಡೋಕ್ಕೆ ಮುಂಚೆ ಈ ಕಾರ್ಡ್ಗಳನ್ನೆಲ್ಲ ಪೋಸ್ಟ್ ಬಾಕ್ಸಿಗೆ ಹಾಕಿಸ್ಬೇಕು ಅಂತ ತಲೆ ತಿಂತಾನೇ ಇದ್ದಾಳೆ. ಅದಕ್ಕೆ ಬೇಗ ರೆಡಿಯಾಗಿ ಬಂದ್ಬಿಟ್ಟೆ. ಮಗುಗೆ ಸ್ಕೂಲಿಗೆ ತಡ ಆಗ್ಬಾರ್ದಲ್ವಾ? ಪೋಸ್ಟ್ ಕೆಲಸ ಬೇಗ ಮುಗಿಬೇಕು. ಬಂದಿದ್ದೀನಲ್ಲ, ಕರ್ಕೊಂಡೋಗ್ತೀನಿ. ಥ್ಯಾಂಕ್ ಯು ಅಪ್ಪ. ಆಫೀಸ್ಗೆ ಹೋಗ್ತಾ ನಾನೇ ಪೋಸ್ಟ್ ಮಾಡೋಣ ಅನ್ಕೊಂಡೆ, ಆದ್ರೆ ಅವಳೇ ಮಾಡ್ಬೇಕಲ್ವಾ, ಆಗ್ಲೇ ಅವಳಿಗೂ ಗೊತ್ತಾಗೋದು. ನಾನಿದ್ದೀನಲ್ಲಮ್ಮ, ನಾನು ಕರ್ಕೊಂಡೋಗ್ತೀನಿ ಬಿಡು. ನಾನ್ ಲೆಟರ್ಸ್ ಎಲ್ಲ ಹಾಕ್ತೀನಿ, ಆದ್ರೆ ನಾನ್ ಯಾರ್ಯಾರು ಲೆಟರ್ ಹಾಕ್ತೀನಿ ಅವ್ರು ರಿಪ್ಲೈ ಮಾಡ್ತಾರಾ? ಅಯ್ಯೋ, ನಿನ್ ಮುದ್ದಾದ ಅಕ್ಷರ ನೋಡಿ ಯಾರು ನಿನಗೆ ರಿಪ್ಲೈ ಮಾಡಲ್ಲ ಹೇಳು? ಎಲ್ಲರೂ ರಿಪ್ಲೈ ಮಾಡ್ತಾರೆ. ನಮ್ಗೆ ಯಾರಾದ್ರೂ ಪ್ರೀತಿಯಿಂದ ಏನನ್ನಾದ್ರೂ ಕಳಿಸಿದ್ರೆ ಆ ಪ್ರೀತಿಗೆ ನಾವು ಪ್ರತಿಕ್ರಿಯಿಸೋದು ಮನುಷ್ಯತ್ವ ಪುಟ್ಟಿ. ನೀನ್ ಬರೆದಿರೋ ಎಲ್ಲ ಪತ್ರಗಳಿಗೂ ಉತ್ತರ ಖಂಡಿತ ಬರುತ್ತೆ. ನನ್ಗೆ ಸ್ಕೂಲಿಗೆ ಟೈಮ್ ಆಗ್ತದೆ, ಎಲ್ಲ ಲೆಟರ್ಸು ಪೋಸ್ಟ್ ಮಾಡ್ಬೇಕು. ಬಾಯ್ ಬಾಯ್. ಓಹೋ, ನಿಧಾನ ನಿಧಾನ. ಯಾರಾದ್ರೂ ಪ್ರೀತಿಯಿಂದ ಏನನ್ನಾದ್ರೂ ಕಳಿಸಿದ್ರೆ ಆ ಪ್ರೀತಿಗೆ ನಾವು ಪ್ರತಿಕ್ರಿಯಿಸೋದು ಮನುಷ್ಯತ್ವ ಪುಟ್ಟಿ. ಇಲ್ಲೂ ಒಂದು ಪೋಸ್ಟಲ್ ಸರ್ವಿಸ್ ಆಗಿದೆ, ಇದಕ್ಕೆ ನಾನು ಉತ್ತರ ಹೇಳಲೇಬೇಕು ಅಲ್ವಾ? ಸಾಧನ, ಮಾವಯ್ಯನಿಗೆ ಇಡ್ಲಿ ಮಾತ್ರ ಕೊಡು, ಕರ್ದಿದ್ದ ಐಟಮ್ ಏನು ಬೇಡ. ಅಲ್ಲಿಗೆ ಕಳಿಸಿ. ಅಯ್ಯೋ ಮಾವಯ್ಯ, ನೀವ್ಯಾಕೆ ಬರೋಕ್ ಹೋದ್ರಿ? ನಾನು ಅಲ್ಲಿಗೆ ತಿಂಡಿ ಕಳಿಸ್ತಿದ್ನಲ್ಲ. ಇಲ್ಲ ಚಿಕ್ಕಿ, ನಾನೇ ತಾತನ್ನ ಇಲ್ಲಿಗೆ ಬನ್ನಿ ಅಂತ ಹೇಳ್ದೆ. ಸುಮ್ಮನೆ ರೂಮಲ್ಲೇ ಕೂತ್ರೆ ಪೇಷಂಟ್ ತರ ಫೀಲ್ ಆಗುತ್ತಲ್ವಾ, ಅದಕ್ಕೆ. ಅಲ್ಲ ಅಪ್ಪು, ಡಾಕ್ಟ್ರು ಅವ್ರಿಗೆ ಕಂಪ್ಲೀಟ್ ಬೆಡ್ ರೆಸ್ಟ್ ಅಂತ ಹೇಳಿದ್ದಾರೆ. ಹೀಗೆ ನಡೆದು ಆಯಾಸ ಮಾಡ್ಕೊಂಡ್ರೆ ತೊಂದರೆ ಆಗುತ್ತಲ್ವಾ? ನೀವು ಒಳಗೆ ಹೋಗಿ ಮಾವಯ್ಯ. ಅಯ್ಯೋ ಬಿಡಮ್ಮ, ಸಾವಿನ ಮಡ್ಲಲ್ಲಿರೋನಿಗೆ ರೆಸ್ಟ್ ಹಾಕ್ಬೇಕು. ತಾತ ಮತ್ತೆ ಶುರು ಹಚ್ಕೊಬಿಟ್ರಾ? ಹಲೋ, ಗುಡ್ ಮಾರ್ನಿಂಗ್ ಎವ್ರಿವನ್. ಏನ್ ತಿಂಡಿ ಇವತ್ತು? ಓ, ರವೆ ಇಡ್ಲಿ ಜೊತೆ ಬ್ಯಾಟಿಂಗು. ಸ್ವಲ್ಪ ಸಾಗು ಹಾಕೊಂಡ್ರೆ ಒಳ್ಳೆ ಪಾರ್ಟ್ನರ್ಶಿಪ್. ಬಡ್ಸು ಸಾಧನ. ಥ್ಯಾಂಕ್ ಯು. ಅಪ್ಪಜೆ, ಹೇಗಿದ್ದೀರಾ? ನೋಡಪ್ಪ, ನಿಮ್ ಚಿಕ್ಕಪ್ಪನ ನಾನು ಹುಷಾರ್ ತಪ್ಪಿ ಮಲಗಿದ್ರು ಒಂದ್ಸರಿನೂ ಬಂದು ಮಾತಾಡ್ಸ್ತಿಲ್ಲ. ಈಗ ಎದುರಿಗಿದ್ದೀನಲ್ಲ, ಹೇಗಿದ್ದೀರಾ? ನಿಮ್ಮೆಲ್ರಿಗೂ ಒಂದು ವಿಷಯ ಹೇಳ್ಬೇಕು, ಆದ್ರೆ ಇಲ್ಲ ಆಫೀಸಲ್ಲಿ ಎಲ್ಲ ಬೋರ್ಡ್ ಮೆಂಬರ್ಸ್ ಇರ್ತಾರೆ. ಚಿಕ್ಕಿ, ಸಾಧ್ಯ ಆದ್ರೆ ನೀವು ಬರ್ಬೇಕು. ವಿಶ್ವ ಚಿಕ್ಕಪ್ಪ, ನೀವಂತೂ ಮೀಟಿಂಗ್ ಅಲ್ಲಿ ಇರಲೇಬೇಕು. ನಾನಾ? ಮೀ? ಓಕೆ. ಏನಪ್ಪು, ಚರಣ್ ವಿಷಯನಾ? ಏನದು ಎರಡು ವಿಷಯ? ತಾತ, ಟೆನ್ಷನ್ ಮಾಡ್ಕೊಳ್ಳೋದಂಥದ್ದು ಏನೂ ಇಲ್ಲ. ಚರಣ್ ಇಸ್ ನೋ ಮೋರ್ ವರ್ಕಿಂಗ್ ವಿತ್ ಅಸ್. ಅದ್ರ ವಿಷಯ ಅದಲ್ಲ, ನೀವು ಅಲ್ಲಿಗೆ ಬನ್ನಿ, ನಿಮ್ಗೆ ಎಲ್ಲ ಗೊತ್ತಾಗುತ್ತೆ. ಆದ್ರೆ ಅಪ್ಪು, ಮಾವಯ್ಯ ನಮ್ಮ ಹತ್ರ ನಾನು ಆಫೀಸ್ಗೆ ಕಳ್ಸೋದಿಲ್ಲ. ಅವ್ರು ಈ ವಯಸ್ಸಲ್ಲಿ ನಿನ್ನ ಮದುವೆ, ಅವ್ರ ಮೊಮ್ಮಕ್ಕಳ ಜೊತೆ ಆಟ ಆಡ್ಬೇಕು ಅನ್ನೋ ಆಸೆಲಿದ್ದಾರೆ. ನೀನು ಅವ್ರ ಪರಿಸ್ಥಿತಿ ಹೀಗಿರ್ಬೇಕಾದ್ರೆ ಅವ್ರನ್ನ ಆಫೀಸಿಗೆ ಕರ್ಕೊಂಡು ಹೋಗ್ತೀಯಾ? ನೋ ಚಿಕ್ಕಿ, ತಾತ ಮನೇಲೇ ಇರ್ತಾರೆ. ಅವ್ರಿಗೆ ಆಲ್ರೆಡಿ ವಿಷಯ ಎಲ್ಲ ಹೇಳ್ಬಿಟ್ಟಿದ್ದೀನಿ ಅಂಡ್ ಹೀಸ್ ಹ್ಯಾಪಿ ವಿತ್ ಮೈ ಡಿಸಿಷನ್. ಅವ್ರ ಅಪ್ರೂವಲ್ ತಗೊಂಡೆ ನಿಮ್ಮನ್ನೆಲ್ಲರನ್ನೂ ಬೋರ್ಡ್ ಮೀಟಿಂಗ್ಗೆ ನಾನು ಇನ್ವೈಟ್ ಮಾಡ್ತಾ ಇರೋದು. ಇದೇನು ಹೊಸದಾಗಿ ಬೋರ್ಡ್ ಮೀಟಿಂಗ್ ಅಂತಿದ್ದಾನೆ, ನನ್ನನ್ನು ಬೇರೆ ಕರಿತಿದ್ದಾನೆ. ಏನೋ ಹೊಸದಾಗಿ ಪ್ಲಾನ್ ಮಾಡಿರ್ಬೇಕು. ಏನ್ ಮಾಡ್ತಿದ್ಯೋ ರಾಮ?
ಈ ಭಾರ್ಗವಿ ಮುಖದಲ್ಲಿರೋ ಭಯ ಟೆನ್ಷನ್ನು ಎಲ್ಲ ನೋಡ್ತಾ ಇದ್ರೆ ರಾಮು ಏನೋ ದೊಡ್ಡ ಡಿಸಿಷನ್ ತಗೊಂಡಿದ್ದಾನೆ ಅನ್ಸುತ್ತೆ. ರಾಮ್, ನೀನು ಏನೇ ಡಿಸಿಷನ್ ತಗೊಂಡಿದ್ರು ಚೆನ್ನಾಗಿ ಯೋಚನೆ ಮಾಡೇ ತಗೊಂಡಿರ್ತೀಯ. ಖಂಡಿತ ಒಳ್ಳೇದಾಗುತ್ತೆ ಬಿಡ. ಒಳ್ಳೇದಾಗ್ಲೇಬೇಕು ಅಂತಾನೆ ಈ ನಿರ್ಧಾರ ತಗೋತಿರೋದು. ಆಹಾ, ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಚಿಕ್ಕಪ್ಪ. ಓಕೆ, ನಮ್ಮ ಕಾಲದಲ್ಲಿ ಮೊಬೈಲು, ಮೆಸೇಜು ಏನೂ ಇರಲಿಲ್ಲ. ಹೌದಾ? ಹಾಗಿದ್ರೆ ಹೇಗ್ ಮಾತಾಡ್ತಿದ್ವಿ ನೀವಿಬ್ರು? ಆಗ ಈ ತರ ಲೆಟರ್ ಬರಿತಾ ಇದ್ವಿ. ಹಾ, ಖಾಲಿ ಹಾಳೆ ಮೇಲೆ ಮನ್ಸಲ್ಲಿರೋ ಮಾತುಗಳನ್ನ ಬರೆಯೋದೇ ಒಂದು ಖುಷಿ. ಆಗ ತಪ್ಪೇನಾದ್ರೂ ಆದ್ರೆ ನೀವು ಅದೇನು ಹಚ್ತಿರಲ್ಲ. ವೈದ್ಯರ ತಾತ? ಅದ್ಯಾವುದೂ ಇರಲಿಲ್ಲ. ತಪ್ಪಾದ್ರೆ ಅದ್ರ ಮೇಲೆ ಗೀಟ್ ಹಾಕಿ ಬರೆಯೋದು. ಒಂದು ವೇಳೆ ಬರ್ದಾದ್ಮೇಲೆ ಏನಾದ್ರೂ ನೆನಪಾದ್ರೆ ಸಣ್ಣ ಸಣ್ಣ ಅಕ್ಷರದಲ್ಲಿ ಅದ್ರ ಮಧ್ಯ ಮಧ್ಯ ತುರ್ಕೋದು. ಆಮೇಲೆ ಸ್ಟ್ಯಾಂಪ್ ಹಚ್ಚಿ ಪೋಸ್ಟ್ ಮಾಡೋದು. ನೀನ್ ಯಾರು ಲೆಟರ್ ಬರ್ದದ ತಾತ? ನಾನು ನಿಮ್ಮ ಅಜ್ಜಿಗೆ ಕಾಗದ ಬರಿತಾ ಇದ್ದೆ. ಪ್ರೀತಿಯ ಶಾಂತ, ನಾನು ಇಲ್ಲಿ ಕ್ಷೇಮ, ನೀನು ಕ್ಷೇಮ ಎಂದು ಭಾವಿಸಿದ್ದೇನೆ. ಏನೇನೋ ಬರಿತಾ ಇದ್ದೆ. ಈಗಿನ ಸ್ಮಾರ್ಟ್ ಫೋನ್ ಮಕ್ಕಳಿಗೆ ಅವೆಲ್ಲ ಏನ್ ಗೊತ್ತಿರುತ್ತೆ ಹೇಳು? ಅದಕ್ಕೆ ತಾನೇ ಪೋಸ್ಟ್ ಕಾರ್ಡ್ ಹಾಕ್ತಿರೋದು. ನನ್ಗೂ ಎಲ್ಲ ಗೊತ್ತು. ಇನ್ಮುಂದೆಯಿಂದ ನಾನು ಲೆಟರ್ ಬರೀತೀನಿ. ಇದು ಸ್ಫೂರ್ತಿಗೆ, ಇದು ಖುಷಿಗೆ, ಇದು ನೈನಿಕಾಗೆ. ಅಮ್ಮ, ರಾಮ್ ಲೆಟರ್ಗೆ ಅಡ್ರೆಸ್ಸೇ ಬರ್ದಿಲ್ವಲ್ಲಮ್ಮ. ಅಡ್ರೆಸ್ ಬರೀದೇ ಇದ್ರೆ ಲೆಟರ್ ತಲುಪೋದಿಲ್ಲ. ತಾತ, ಶ್ರೀರಾಮ್ ದೇಸಾಯಿ, ದೇಸಾಯಿ ಮನೆ, ಅದೇ ಅವ್ರ ಮನೆ ಅಡ್ರೆಸ್. ಅಷ್ಟಿದ್ರೆ ಸಾಕಾ? ತಾತ, ನನಗೂ ಅವ್ರ ಅಡ್ರೆಸ್ ಗೊತ್ತಿಲ್ವಲ್ಲಮ್ಮ. ನೀವು ಅಮ್ಮನ್ ಕೇಳಿದ್ರೆ ಕೊಟ್ಟಿರೋಳಪ್ಪ. ತಾತ, ನನ್ ಫ್ರೆಂಡ್ ಎಲ್ಲೇ ಇರು, ಈ ಕಾರ್ಡು ತಲುಪತ್ತೆ. ಸೀತಮ್ಮ ನನ್ ಫ್ರೆಂಡಿಗೆ ಫೋನ್ ಮಾಡ್ಬೇಡ ಅಂತ ಹೇಳಿದಾಳೆ, ಕಾರ್ಡ್ ಪೋಸ್ಟ್ ಮಾಡ್ಬೇಡ ಅಂತ ಹೇಳಿದಾಳ ತಾತ. ಹಿಂಗಾದ್ರೂ ನನ್ನ ಫ್ರೆಂಡ್ ಜೊತೆ ಮಾತಾಡ್ಬೋದು. ತಾತ, ನೀನು ಹಳೆ ಕಾಲದಲ್ಲಿ ಅಜ್ಜಿ ಜೊತೆ ಮಾತಾಡ್ತಿದ್ದಲ್ವಾ, ಅದೇ ತರ ನಾನು ನನ್ನ ಫ್ರೆಂಡ್ ಜೊತೆ ಈಗ ಲೆಟರ್ ಅಲ್ಲಿ ಮಾತಾಡ್ತೀನಿ. ಓ, ಬಹಳ ಬುದ್ಧಿವಂತೆ ಬಂಗಾರಿ ನೀನು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.